ಅವರಿದ್ದಾಗ ಎಷ್ಟು ಖುಷಿ ಖುಷಿಯಾಗಿ ನಾವು ಸಂಭ್ರಮಿಸ್ತಾ ಇದ್ದೀವೋ, ಈಗಲೂ ನೋಡಿದ್ರೆ ಇಲ್ಲೇ ನೋಡ್ಬೋದು ನೀವು ಅಭಿಮಾನಿಗಳು ಈ ಮಳೆಯಲ್ಲೂ ಇವತ್ತು ರಜಾ ಏನೂ ಇಲ್ಲ ಆದ್ರೂ ಇಷ್ಟೊಂದು ಜನ ಬಂದು ಅವರ ಪ್ರೀತಿಯನ್ನು ತೋರಿಸೋದು ನೋಡಿದ್ರೆ ಅದೇ ನಮಗೆ ನಿಜವಾದ ಒಂದು ಸಂತೋಷ. ಹುಟ್ಟುಹಬ್ಬವನ್ನು ಅವರಿದ್ದಾಗೆ ನಾವು ಫೀಲ್ ಮಾಡ್ತೀವಿ. ಪ್ರತಿ ವರ್ಷ ಅದೆಷ್ಟೇ ವರ್ಷಗಳಾದ್ರೂ ಅವರ ಈ ಒಂದು ವಿಶೇಷವಾದ ದಿನ ಇದೇ ರೀತಿ ಅಭಿಮಾನ ಪ್ರೀತಿ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ ಅನ್ನೋ ಒಂದು ವಿಶ್ವಾಸ. ಅವ್ರದ್ದು ಹುಟ್ಟುಹಬ್ಬ ಅಂತ ಮಾತ್ರ ಅಲ್ಲ, ಅವ್ರು ಪ್ರತಿದಿನ ಒಂದು ಹಬ್ಬದ ಥರನೇ ಒಂದು ರೀತಿ ಸೆಲೆಬ್ರೇಟ್ ಮಾಡೋರು. ಸ್ಪೆಷಲಿ ಬರ್ತ್ಡೇ ಅಂತ ಏನೋ ಅವ್ರು ಕಾಯ್ತಾ ಇರೋರಲ್ಲ, ಪ್ರತಿದಿನ ಹಿ ಯೂಸ್ ಟು ಅಂದರೆ ಎಂಜಾಯ್ ಮಾಡೋದು ಅಥವಾ ಖುಷಿ ಖುಷಿಯಾಗಿರೋದು, ಸ್ನೇಹಿತರ ಜೊತೆ ಇರೋದು, ಮನೆಯವ್ರ ಜೊತೆ ಗಲಾಟೆ ಮಾಡ್ಕೊಳ್ಳೋದು, ಇವೆಲ್ಲ ಇತ್ತು ಅವ್ರ ಲೈಫಲ್ಲಿ. ನಾವು ಜೊತೆಯಲ್ಲಿದ್ದಿದ್ದು 27 ವರ್ಷ. ಬಟ್ ಆ 27 ವರ್ಷದಲ್ಲಿ ನಾನು ಪ್ರತಿಯೊಂದು ದಿನ ಅವರಲ್ಲಿ ಅದೇ ಒಂದು ಜೋಶ್, ಅದೇ ಒಂದು ಎನರ್ಜಿ, ಅದೇ ಒಂದು ಆ ಮನುಷ್ಯರಲ್ಲಿ ನಾವು ಆ ಹೃದಯ ಅಥವಾ ಆ ಒಳ್ಳೆತನ ಇದ್ದಾಗ ಅದು ಮುಖದಲ್ಲೇ ಒಂಥರ ಎದ್ದು ಕಾಣುತ್ತಂತೆ. ಅದೇ ರೀತಿ ಇತ್ತು ನಮಗೆ ಅವ್ರನ್ನ ದಿನ ನೋಡಬೇಕಾದ್ರೆ. ಪ್ರತಿದಿನ ವಾಸ್ ಅ ಬರ್ತ್ಡೇ ಫಾರ್ ಹಿಮ್. ಅವ್ರಿಗೆ ಮೊದಲಷ್ಟು ಅಂದರೆ ನಂಬಿಕೆ ತುಂಬ ಇತ್ತು. ಬಟ್ ಹೋಗೋ ಅಭ್ಯಾಸ ಅದೆಲ್ಲ ಅಂದರೆ ಶೂಟಿಂಗ್ಸಲ್ಲಿ ಬ್ಯುಸಿ ಇರೋದ್ರಿಂದ ಅಷ್ಟು ಮೊದಲು ಹೋಗ್ತಾ ಇರಲಿಲ್ಲ. ಬಟ್ ನಮ್ಮ ಮದುವೆ ಆದಮೇಲೆ ಖಂಡಿತ ಹಬ್ಬ ಆಚರಿಸೋದು ಅಥವಾ ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಮಾಡೋದು, ಇದೆಲ್ಲ ಸ್ವಲ್ಪ ಅವರೂ ಅಭ್ಯಾಸ ಮಾಡ್ಕೊಂಡು. ಅಯ್ಯೋ ಅವರು ಹೌದು, ಅವರೇನಾದರೂ ಇದ್ದಿದ್ರೆ ಅಷ್ಟು ಒಂದು ಸೆಕೆಂಡೇನು ಮೊಮ್ಮಗನ್ನ ಬಿಡ್ತಾ ಇರಲಿಲ್ಲ. ಅಷ್ಟು ಖುಷಿ ಪಡೋರು. ಯಾಕಂದರೆ ಮಕ್ಕಳು ಅಂದರೆ ಅವ್ರಿಗೆ ಎಲ್ರಿಗೂ ತಿಳಿದಿರೋ ವಿಷಯ, ಅಂಬರೀಷ್ ಅವ್ರಿಗೆ ಮಕ್ಕಳು ಅಂದರೆ ಪ್ರಾಣ. ಅದು ಸ್ವಂತ ಮೊಮ್ಮಗ ಅಂದಮೇಲೆ ಎಷ್ಟು ಖುಷಿಯಾಗಿದ್ರು. ಖಂಡಿತ ಅವರು ಎಲ್ಲಿಂದನೂ ಅವರು ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಅದು ಸರಿಯಲ್ಲ ಅನ್ನೋದು ಎಲ್ಲರ ಒಂದು ವಿಚಾರ. ಯಾಕೆಂದರೆ ಕನ್ನಡಿಗರಿಗೆ ಭಾಷೆ ಅನ್ನೋದು ತುಂಬ ಒಂದು ಹೆಮ್ಮೆ ಆದ ವಿಷಯ. ಇದು ತುಂಬ ಒಂದು ಸೆನ್ಸಿಟಿವ್ ವಿಷಯನೂ ಅಷ್ಟೇ. ಸೊ ಏನೇ ಇರಲಿ ಅವರ ಅಭಿಪ್ರಾಯ ಅವರು ತಿಳಿಸಿದ್ದಾರೆ. ಹೀ ಈಸ್ ಅ ಸೀನಿಯರ್ ಆರ್ಟಿಸ್ಟ್, ಆ ಗೌರವ ಇದೆ ನಮ್ಮೆಲ್ರಿಗೂ. ಆದರೆ ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೊಡುವಂಥ ವಿಷಯನೇ ಇದು. ಯಾರೂ ಅಂದರೆ ನಾವು ಯಾರೂ ಪಂಡಿತರಲ್ಲ, ಭಾಷಾ ಪಂಡಿತರಲ್ಲ. ನಾವು ಯಾರೂ ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ಹೋಗಿ ಯಾವುದು ಫಸ್ಟು, ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿದ್ದು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳೋಕ್ಕೆ ಬರಲ್ಲ. ಸೊ ಅಂಥ ಗೊತ್ತಿಲ್ಲದೇ ಇರೋ ವಿಚಾರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅನಿಸುತ್ತೆ. ನೋಡಿ, ಅವರ ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ. ಅದನ್ನು ನಾವೆಲ್ಲರೂ ಒಪ್ಕೋಬೇಕು ಅಂತ ಏನಿಲ್ವಲ್ಲ. ಸೊ ವೀನೋ ನಮ್ಮ ಭಾಷೆಯ ಒಂದು ಘನತೆ ಏನಿದೆ ಅದು ಯಾರೋ ಒಬ್ಬರ ಹೇಳಿಕೆಯಿಂದ ಏನು ಕಡಿಮೆ ಆಗುವಂಥದ್ದು ಅಲ್ವಲ್ಲ. ಸೊ ಅವರ ಅಭಿಪ್ರಾಯ ಓಕೆ, ಲೀವ್ ಇಟ್ ಟು ಹಿಮ್ ಅಷ್ಟೇ. ರಾಜಕಾರಣಿಗಳಿಗೆ ಭಾಷೆ ವಿಚಾರವಾಗಿ ಮಾತನಾಡುವಂಥ ಅರ್ಹತೆ ಇಲ್ಲ ಅಂತ ಯಾರು ಹೇಳಿದ್ದು? ಅದು ಅವರ ಅಭಿಪ್ರಾಯ ಇರ್ಬೋದು. ಎಲ್ಲ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಷಯದಲ್ಲಿ ಒಂದು ಅಭಿಪ್ರಾಯ ಇರ್ತದೆ. ಅದನ್ನು ತಿಳಿಸೋ ಒಂದು ಅಧಿಕಾರವೂ ಇದೆ. ಬಟ್ ನಾವು ಹೇಳಿಕೆಗಳನ್ನ ಕೊಡುವಾಗ ಒಂದು 2 ಸೆಕೆಂಡ್ಸು ಇಂಥ ಸೆನ್ಸಿಟಿವ್ ಹೇಳಿಕೆಯನ್ನು ಕೊಡಬೇಕಾದ್ರೆ ಖಂಡಿತ ಐ ಥಿಂಕ್ ಇಟ್ಸ್ ಅ ಮಿಸ್ಟೇಕ್ ಅವರು ಹೇಳಿದ್ರು. ಇಲ್ಲ ಒಂದ್ಸರಿ ಇತ್ತೀಚೆಗೆ ನೋಡಿದ್ರೆ ತುಂಬ ದಬ್ಬಾಳಿಕೆ ಆಗ್ತದೆ ಕನ್ನಡದ ವಿಚಾರದಲ್ಲಿ ಅಂತ. ನಾರ್ತಿಂದ ಇಲ್ಲ ಒಂದು ಗಲಾಟೆ ಆಗೋದಾಗಲಿ, ಜೊಮಾಟೊ ಮೇಲೆ ಕೈ ಮಾಡೋದಾಗಲಿ, ಅಥವಾ ಕನ್ನಡದ ಬಗ್ಗೆ ಕೆಟ್ಟ ಕನ್ನಡಿಗರು ಈ ಥರ ಭಾಷೆ ಬಗ್ಗೆ ಮಾತಾಡಲೇಬೇಕು ಅಂತ ಹಿಂಸೆ ಕೊಡ್ತಾರೆ ಅನ್ನೋ ಥರ ಪೋಸ್ಟ್ಗಳನ್ನು ಮಾಡೋದಾಗಲಿ, ಇದೆಲ್ಲ ಎಷ್ಟು ಸರಿ ಅಂತ ನೋಡಿ. ಇದರಲ್ಲಿ ಖಂಡಿತ ನಾವು ನಮ್ಮ ನಾಡಿಗೆ ಬಂದುಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಯಾರೂ ಒಪ್ಪುವಂಥ ವಿಷಯನೂ ಅಲ್ಲ, ಅದು ಸರಿಯೂ ಅಲ್ಲ.
ಇದಕ್ಕೆಲ್ಲೋ ಒಂದು ಕಡೆ ಒಂದು ಫುಲ್ ಸ್ಟಾಪ್ ಹಾಕಲೇಬೇಕಾಗಿರೋ ಒಂದು ಟೈಮ್ ಬಂದಿದೆ. ಬಟ್ ಅದನ್ನು ಒಂದು ವೈಲೆನ್ಸ್ಡ್ ವೇಯಲ್ಲಿ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ಯಾವುದೂ ನೀವು ವೈಲೆನ್ಸಿಂದ ಏನೂ ಒಂದು ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಖಂಡಿತ ಈ ವಿಷಯಕ್ಕೆ ನಾವು ಸ್ವಲ್ಪ ತಾಳ್ಮೆಯಿಂದ ಇದನ್ನು ರಿಸಾಲ್ವ್ ಮಾಡಬೇಕಾಗಿರೋ ವಿಷಯ ಇದು. ಕಡೆದಾಗಿ ತಗ್ಲೈ ಸಿನಿಮಾಗೆ ಪ್ರದರ್ಶನಕ್ಕೆ ಬಿಡಬಾರ್ದು ಅಂತ ನಮ್ಮದು ಕರ್ನಾಟಕದಲ್ಲಿ ಇರುವಂಥ ಕೂಗು, ಆ ಕೂಗಿಗೆ ನಿಮ್ಮದು ಏನಾದರೂ ಇದೆಯಾ? ನೋಡಿ, ಯಾವುದೇ ವಿಷಯವನ್ನು ನಾವು ತುಂಬ ವಿಪರೀತಕ್ಕೆ ನಾವು ತಗೊಂಡು ಹೋಗಬಾರ್ದು. ಬಟ್ ಅಗೇನ್ ಇದು ಸೆನ್ಸಿಟಿವ್ ವಿಷಯ ಇರೋದರಿಂದ ಅವರವರ ಒಂದು ಹೇಳಿಕೆಯನ್ನು ನಾವು ಎಷ್ಟುವರೆಗೂ ತಗೋಬೇಕೋ ಅಷ್ಟೇ ತಗೊಂಡು ಬಿಟ್ಟು ಬಿಡಬೇಕು ಅನ್ನೋದು ನನ್ನ ಅನಿಸಿಕೆ.